ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ KSQASE ಮಲ್ಲೇಶ್ವರಂ ಬೆಂಗಳೂರು ಇವರು ಪ್ರಕಟಿಸಿರುವಂತಹ ತರಗತಿ 8ನೇ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಮೌಲ್ಯಾಂಕನ ಮಾರ್ಚ್ 2024ರ ಮಾದರಿ ಪ್ರಶ್ನೆ ಪತ್ರಿಕೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಪ್ರಶ್ನೆ ಪತ್ರಿಕೆಯನ್ನ ಬಿಟ್ಟಿರುತ್ತಾರೆ. ಇಲಾಖೆಯಿಂದ ಪ್ರಕಟಿಸಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ 8ನೇ ತರಗತಿ. ಈಗ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ: ವಿದ್ಯಾರ್ಥಿ ಹೆಸರು, SATಯ ಸಂಖ್ಯೆ, ವಿದ್ಯಾರ್ಥಿಯ ಸಹಿ. ಇದು ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡುವಂತದ್ದು. ಶಾಲೆಯ ಡೈಸ್ ಕೋಡ್ ಸಂಖ್ಯೆ, ಶಾಲೆಯ ಹೆಸರು, ಕ್ಲಸ್ಟರ್, ಬ್ಲಾಕ್, ಜಿಲ್ಲೆ, ಶಾಲೆ ವಿಧ ಸರ್ಕಾರಿ ಇದೆಯೋ, ಅನುದಾನಿತ ಇದೆಯೋ ಅಥವಾ ಅನುದಾನ ರಹಿತ ಇದೆ ಅನ್ನುವಂಥದಕ್ಕೆ ರೈಟ್ ಮಾರ್ಕ್ ಅನ್ನು ಹಾಕುವಂಥದ್ದು. ಇನ್ನ ಕೊಠಡಿ ಮೇಲ್ವಿಚಾರಕರ ಸಹಿಯನ್ನು ಕೂಡ ಮಾಡ್ತಕ್ಕಂಥದ್ದು. ಈ ಅಂಶವನ್ನು, ಈ ಟೇಬಲ್ ಅನ್ನ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾದ ಮಾಹಿತಿ, ಅಂದ್ರೆ ವ್ಯಾಲ್ಯೂಯೇಷನ್ ಮಾಡಿರ್ತಕ್ಕಂಥ ವ್ಯಾಲ್ಯೂಯೇಟರ್ಸ್ ಏನಿದೆ ಅವರು ಇಲ್ಲಿ ಮಾಹಿತಿಯನ್ನು ಭರ್ತಿ ಮಾಡಿ ಒಟ್ಟು ಅಂಕಗಳು, ಗಳಿಸಿದ ಅಂಕಗಳನ್ನು ಹಾಕಿ ಅಕ್ಷರದಲ್ಲಿ ಅಕ್ಷರಗಳನ್ನು, ಗಳಿಸಿರುವಂತಹ ಅಂಕಗಳನ್ನು ಅಕ್ಷರಗಳಲ್ಲಿ ಬರೆದು ಮೌಲ್ಯಮಾಪನವನ್ನು ಮಾಡಿರ್ತಕ್ಕಂಥವರ ಸಹಿಯನ್ನು ಮಾಡೋದರ ಮೂಲಕ ಈ ಒಂದು ಪರೀಕ್ಷೆಗೆ ಮಾದರಿಯಾಗಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದ್ದಾರೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಮೊದಲು ನೋಡೋಣ. ನಂತರ ಇದಕ್ಕೆ ಮತ್ತೆ ಸಂಪೂರ್ಣವಾದಂತಹ ಪರಿಹಾರವನ್ನ ಮತ್ತೊಂದು ವಿಡಿಯೋದಲ್ಲಿ ನಾನು ನೀಡ್ತಾ ಇದ್ದೀನಿ. ಹೀಗಾಗಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಮತ್ತು ಈ ವಿಡಿಯೋದ ಸಂಪೂರ್ಣವಾದಂತಹ ಪರಿಹಾರದ ವಿಡಿಯೋ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ ಈಗ ಪ್ರಶ್ನೆಯನ್ನ ಪ್ರಾರಂಭಿಸ್ತಾ ಇದ್ದೀನಿ. ಮಾದರಿ ಪ್ರಶ್ನೆ ಪತ್ರಿಕೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಅತ್ಯಂತ ಸೂಕ್ತವಾದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಒಟ್ಟು 1 ಅಂಕದ ಪ್ರಶ್ನೆಗಳು 16 ಇವೆ. ಒಟ್ಟು ಅಂಕಗಳು 16 ಅನ್ನುವಂಥದ್ದು. ಉತ್ಕ್ರಮವಲ್ಲದಿರುವ ಭಾಗಲಬ್ಧ ಸಂಖ್ಯೆ ಇವುಗಳಲ್ಲಿ ಯಾವುದು? ABCD 4 ಉತ್ತರಗಳನ್ನು ಕೊಟ್ಟಿದ್ದಾರೆ. ಯಾವುದು ಅಂತಕ್ಕಂಥ ಉತ್ತರವನ್ನ, ಉದಾಹರಣೆಗೆ B ಇದ್ದರೆ ಇಲ್ಲಿ B ಅಂತಕ್ಕಂಥ ಉತ್ತರವನ್ನ ಬರೆದು ಆ B ದ ಉತ್ತರ ಏನಿರುತ್ತೆ 0 ಅಂತ ಸಂಪೂರ್ಣವಾಗಿ ಸೂಕ್ತವಾದದನ್ನ ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಅಂತ ಇದೆ. ಇಲ್ಲಿ ಒಂದು ಯಾವುದು ಸೂಕ್ತವಾಗಿರ್ತಕ್ಕಂಥ ಇದೆ ಅದನ್ನ ಬರೆದು ಕ್ರಮಾಕ್ಷರ ಬರೆದು ಅದರ ಉತ್ತರವನ್ನ ಬರೆಯುವಂಥದ್ದು. ಇದೇ ರೀತಿ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಬರೆಯುವಂಥದ್ದು. ಇನ್ನು 2ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಆವೃತವಲ್ಲದ ಕ್ರಿಯೆ ಅಂತ. ಇದರಲ್ಲಿ ABCD ಸಂಕಲ, ವ್ಯವಕಲ, ಗುಣಾಕಾರ, ಭಾಗಾಕಾರಗಳಲ್ಲಿ ಸರಿಯಾದ ಉತ್ತರವನ್ನು ಯಾವುದಿದೆ ಇಲ್ಲಿ ಬರೆದು ನಂತರ ಆ ಉತ್ತರವನ್ನ ಬರೆಯುವಂಥದ್ದು. ಇನ್ನು 3ನೇ ಪ್ರಶ್ನೆ, 169ರ ವರ್ಗದ ಬಿಡಿ ಸ್ಥಾನದಲ್ಲಿನ ಅಂಕಿ ಏನು 1 ಬರುತ್ತೋ, 3 ಬರುತ್ತೋ, 6 ಬರುತ್ತೋ, 9 ಬರುತ್ತೋ ಅಂತ ಯಾಕಂತ ಉತ್ತರವನ್ನ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು 4ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ABCDಗಳಲ್ಲಿ ಒಂದು ಚರಾಕ್ಷರ ಇರಬೇಕು ಮತ್ತು ರೇಖಾತ್ಮಕ ಸಮೀಕರಣ ಇರುವಂತದ್ದು ಯಾವುದಿದೆ ಅಂತ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು. ಇನ್ನು 5ನೇ ಪ್ರಶ್ನೆ, 7xy ಒಂದು ಸಜಾತಿ ಪದ. ಇಲ್ಲಿರುವಂತ 7xyಗೆ ಸಜಾತಿ ಪದ ಯಾವುದಿದೆ ಅಂತಕ್ಕಂಥನ್ನ ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು 6ನೇ ಪ್ರಶ್ನೆಯಲ್ಲಿ x ಮತ್ತು yಗಳು ನೇರ ಅನುಪಾತದಲ್ಲಿದ್ದರೆ ಆಗ ಶೂನ್ಯವಲ್ಲದ ಒಂದು ವಾಸ್ತವ ಸ್ಥಿರಾಂಕ kಗೆ xy = k, x + y = k, x by y = k, x - y = k ಅನ್ನುವಂತ ಸೂಕ್ತವಾದ ಉತ್ತರವನ್ನು ಬರೆಯುವಂಥದ್ದು. 7ನೇ ಪ್ರಶ್ನೆ, ಒಂದು ಯಾದೃಚ್ಛಿಕ ಪ್ರಯೋಗದ ಒಂದು ಅಥವಾ ಹೆಚ್ಚು ಫಲಿತಾಂಶಗಳನ್ನು ಇದನ್ನು ವ್ಯಾಖ್ಯಾನಿಸುತ್ತದೆ. ಒಂದು ಪ್ರಯೋಗ, ಒಂದು ಅದೃಷ್ಟ, ಒಂದು ಯತ್ನ, ಒಂದು ಘಟನೆ ಅನ್ನುವಂತ ಉತ್ತರ. ಈಗ 8ನೇ ಪ್ರಶ್ನೆ, 9 ಬಾಹುಗಳಿರುವ ಒಂದು ಬಹುಭುಜಾಕೃತಿಗೆ ಏನೆಂದು ಕರೆಯುತ್ತಾರೆ? ಸಪ್ತ, ನವ ಮತ್ತು ಅಷ್ಟ ದಶಭುಜ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂಥದ್ದು. ಇನ್ನು 9ನೇ ಪ್ರಶ್ನೆ, ಒಂದು ಬಹುಮುಖಿ ಘನಗೆ ಸಾಮಾನ್ಯ ಸಂಕೇತಾಕ್ಷರಗಳಿಂದ ಕಂಡುಹಿಡಿಯುವಂತ ಐಲರ್ನ ಸೂತ್ರ. ಈ 4ರಲ್ಲಿ ಯಾವುದು ಸರಿಯಾದಂತ ಉತ್ತರ ಇದೆಯನ್ನ ಅದನ್ನ ಆರಿಸಿ ಇಲ್ಲಿ ಬರೆಯುವಂಥದ್ದು. 10ನೇ ಪ್ರಶ್ನೆ, ಈ ಕೆಳಗಿನ ಸಂಖ್ಯೆಗಳಲ್ಲಿ 108 ನಿಶೇಷವಾಗಿ ಭಾಗಿಸುವ ಸಂಖ್ಯೆ ಅಂದ್ರೆ 108ಕ್ಕೆ ಈ ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗಿಸಿದಾಗ ಶೇಷ 0 ಬರುತ್ತೋ ಆ ಸಂಖ್ಯೆಯನ್ನ ನಾವಿಲ್ಲಿ ನೋಡಿ ಅದರ ಉತ್ತರವನ್ನು ಇಲ್ಲಿ ಬರೆಯುವಂಥದ್ದು. ಇನ್ನು 11ನೇ ಪ್ರಶ್ನೆ, 100 × A + 10 × C + B ಯ ಸಾಮಾನ್ಯ ರೂಪ ಅಂತ ಕೇಳಿದರೆ ಈ ABCD 4 ಉತ್ತರಗಳಲ್ಲಿ ಸಾಮಾನ್ಯ ರೂಪ ಯಾವುದು ಅಂತಕ್ಕಂಥ ಉತ್ತರವನ್ನ ಇಲ್ಲಿ ಬರೆಯಬೇಕು. ಇನ್ನು 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಪೂರ್ಣ ಘನ ಸಂಖ್ಯೆ ಕೊಟ್ಟಿರುವ ಸಂಖ್ಯೆ 4ರಲ್ಲಿ ಯಾವುದು ಪೂರ್ಣ ಘನ ಸಂಖ್ಯೆ ಇದೆ ಅಂತಕ್ಕಂಥ ನೋಡಿಕೊಂಡು ಅದರ ಉತ್ತರವನ್ನ ಬರೆಯುವಂಥದ್ದು. ಇನ್ನು 13ನೇ ಪ್ರಶ್ನೆ, 0.0000003 ಸಾಮಾನ್ಯ ಅಥವಾ ವೈಜ್ಞಾನಿಕ ಸಂಕೇತ. ವೈಜ್ಞಾನಿಕ ಅಂದ್ರೆ ಇದನ್ನ
ಇಷ್ಟು ದೊಡ್ಡದಾಗಿರ್ತಕ್ಕಂಥ ಸಂಕ್ಷಿಪ್ತ ರೂಪದಲ್ಲಿ ಘಾತಾಂಕ ರೂಪದಲ್ಲಿ ಅದನ್ನು ಬರೆದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ತವಾಗುತ್ತದೆ ಅನ್ನುವಂತಹ ಉತ್ತರವನ್ನು ಬರೆಯುವಂಥದ್ದು. ಇನ್ನು 14ನೇದು 3:4 ಅನುಪಾತದ ಶೇಕಡಾ ರೂಪ 3:4 ಅನ್ನ ಶೇಕಡಾದಲ್ಲಿ ಬರೆದಾಗ ಬಂದಿರುವಂತಹ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಇಲ್ಲೇ ಉತ್ತರವನ್ನ ಬರೆಯುವಂಥದ್ದು. ಇನ್ನು 15ನೇ ಪ್ರಶ್ನೆ, ಕಾಲಾವಧಿಗಳಲ್ಲಿ ಕ್ರಮವಾಗಿ ನಿರಂತರ ಬದಲಾವಣೆ ಹೊಂದುವ ದತ್ತಾಂಶಗಳನ್ನ ತೋರಿಸುವ ನಕ್ಷೆ. ನಿರಂತರವಾಗಿ ಬದಲಾವಣೆಯನ್ನು ಹೊಂದುವ ದತ್ತಾಂಶ ತೋರಿಸ್ತಕ್ಕಂಥ ನಕ್ಷೆ ಚಿತ್ರನಕ್ಷೆ, ಸ್ತಂಭ ನಕ್ಷೆ, ರೇಖಾ ನಕ್ಷೆ, ವೃತ್ತ ನಕ್ಷೆ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನುವಂಥದ್ದು. ಇನ್ನು 16 ಪ್ರಶ್ನೆ, ಮುಖಗಳ ಮೇಲೆ 1ರಿಂದ 6 ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಲಾಗಿದೆ. ಫಲಿತಾಂಶ 2 ಪಡೆಯುವ ಸಂಭವನೀಯತೆ ಅಂದ್ರೆ ಫಲಿತಾಂಶ 2 ಪಡೆಯುವ ಸಂಭವನೀಯತೆಯನ್ನ ಇಲ್ಲಿ ಲೆಕ್ಕಾಚಾರವನ್ನ ಮಾಡಿ ಅದರ ಉತ್ತರವನ್ನ ನೀಡುವಂಥದ್ದು. ಇನ್ನು ಮತ್ತೆ 2ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲೂ ಕೂಡ 1 ಅಂಕದ 4 ಪ್ರಶ್ನೆಗಳಿವೆ, ಒಟ್ಟು 4 ಅಂಕಗಳು ಅಂತ. 11ರ ವರ್ಗ 12ರ ವರ್ಗ ಇವುಗಳ ನಡುವೆ ಇರುವ ಸ್ವಾಭಾವಿಕ ಸಂಖ್ಯೆಗಳು ಎಷ್ಟು ಅಂತಕ್ಕಂಥ ಇಲ್ಲಿ ಬರೆಯುವಂಥದ್ದು. 18ನೇ ಪ್ರಶ್ನೆ, ಪಕ್ಕದ ಚಿತ್ರವನ್ನು ಗಮನಿಸಿ ಇವುಗಳನ್ನು ಬರೆಯಿರಿ. ಕೆ ಬಿಂದುವಿನ ನಿರ್ದೇಶಾಂಕ ಯಾವುದಿಲ್ಲಿ? ಈ ಕೆ ಬಿಂದುವಿನ ಮತ್ತು ನಿರ್ದೇಶಾಂಕಗಳು 2 0 ಇರುವಂತಹ ಬಿಂದುಗಳು ಯಾವುವು ಅಂತ ಇಲ್ಲಿ ಉತ್ತರವನ್ನ ಬರೀಬೇಕು. ಇನ್ನು 19ನೇ ಪ್ರಶ್ನೆ, ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಎಲ್ ಮಾನ, ಬಿ ಮಾನ ಮತ್ತು ಎಚ್ ಮಾನ ಆಗಿರುವ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಲು ಬಳಸುವ ಸೂತ್ರ ಅಂತಕ್ಕಂಥದ್ದು. ಉದ್ದ ಅಗಲ ಮತ್ತು ಎತ್ತರಗಳನ್ನು ಹೊಂದಾಗ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರವನ್ನು ಇಲ್ಲಿ ಬರೆಯುವಂಥದ್ದು. ಇನ್ನು 20ನೇ ಪ್ರಶ್ನೆ, ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಎಕ್ಸ್ ನಿರ್ದೇಶಾಂಕ 0, ವೈ ನಿರ್ದೇಶಾಂಕ 0 ಅಲ್ಲದಿರುವ ಒಂದು ಬಿಂದು ಎಲ್ಲಿರುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನ 3ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ 6 ಪ್ರಶ್ನೆಗಳು, ಒಟ್ಟು 12 ಅಂಕಗಳು. 21ನೇ ಪ್ರಶ್ನೆ, ರಮಾ ಮತ್ತು ಶಶಿ ಇವರ 24 ವರ್ಷಗಳ ಹಿಂದಿನ ವಯಸ್ಸುಗಳ ಅನುಪಾತ 4:5 ಆಗಿತ್ತು. ಈಗ ಈ ಅನುಪಾತ 8:9 ಆದರೆ 20 ವರ್ಷಗಳ ಹಿಂದಿನ ಅವರಿಬ್ಬರ ವಯಸ್ಸು ಕಂಡು ಹಿಡಿಯಿರಿ ಅನ್ನುವಂತ ಪ್ರಶ್ನೆ. ಇದಕ್ಕೆ ಇಲ್ಲಿ ಉತ್ತರವನ್ನ ಬಿಡಿಸ್ಲಿಕ್ಕೆ ಇಲ್ಲಿ ಸ್ಥಳಾವಕಾಶವನ್ನು ಕೊಟ್ಟಿದ್ದರೆ ಇಲ್ಲೇ ಉತ್ತರವನ್ನ ಬರೆಯುವಂತದ್ದು. ಇನ್ನು 22ನೇ ಪ್ರಶ್ನೆ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ 2744ರ ಘನಮೂಲವನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು. ಇಲ್ಲಿ ಅದರ ಘನಮೂಲವನ್ನ ಇಲ್ಲಿ ಲೆಕ್ಕಾಚಾರವನ್ನ ಮಾಡುವಂಥದ್ದು 22ನೇ ಪ್ರಶ್ನೆ. ಇನ್ನು 23ನೇ ಪ್ರಶ್ನೆ, 3 - 7x + 5x² ಅನ್ನು 7x² - 4x + 2ರಿಂದ ಕಳೆಯಿರಿ. ಇಲ್ಲಿ ಅವುಗಳನ್ನ ಕಳೆಯುವುದರ ಮೂಲಕ ನಾವು ಪರಿಹಾರವನ್ನ ಕಂಡುಹಿಡಿಯಬೇಕಾಗಿದೆ. ಇದು 23ನೇ ಪ್ರಶ್ನೆ. ಇನ್ನು 24ನೇ ಪ್ರಶ್ನೆ, ಬೀಜೋಕ್ತಿಗಳನ್ನು ಅಪವರ್ತಿಸಿ 5y³ - 125y ಅನ್ನು y + 5ರಿಂದ ಭಾಗಿಸಿ. ಅಂದ್ರೆ ಈ ಬೀಜೋಕ್ತಿಗೆ y + 5ರಿಂದ ಭಾಗಿಸಿ. ಇಲ್ಲಿ ಲೆಕ್ಕ ಭಾಗಾಕಾರವನ್ನ ಮಾಡಲಿಕ್ಕೆ ಕೆಳಗಡೆ ಸ್ಥಳವನ್ನ ಕೊಟ್ಟಿರುತ್ತಾರೆ. ಈಗ 25ನೇ ಪ್ರಶ್ನೆ, 10 ಬಾಹುಗಳಿರುವ ಬಹಿರ್ವಕ್ರ ಬಹುಭುಜದ ಒಳಕೋನಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಲೆಕ್ಕಾಚಾರವನ್ನ ಮಾಡುವಂಥದ್ದು. 26ನೇ ಪ್ರಶ್ನೆ, ಒಂದು ನೀರಿನ ತೊಟ್ಟಿಯನ್ನು ತುಂಬಿಸಲು ಒಂದೇ ರೀತಿಯ 6 ಕೊಳವೆಗಳಿವೆ. 1 ಗಂಟೆ 20 ನಿಮಿಷಗಳು ಬೇಕಾಗುತ್ತವೆ. ಅದೇ ತೊಟ್ಟಿಯನ್ನು ತುಂಬಿಸಲು ಇದೇ ರೀತಿಯ 5 ಕೊಳವೆಗಳಿಗೆ ಬೇಕಾಗುವ ಸಮಯ ಎಷ್ಟು ಅಂತ ಲೆಕ್ಕಾಚಾರವನ್ನ ಮಾಡಬೇಕು ಅನ್ನುವಂಥದ್ದು. 4ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 3 ಅಂಕದ 3 ಪ್ರಶ್ನೆಗಳಿವೆ, ಒಟ್ಟು ಅಂಕಗಳು 9. ಇನ್ನು 27ನೇ ಪ್ರಶ್ನೆಯನ್ನು ನೋಡಿ. 6, 8 ಮತ್ತು 18ರಿಂದ ಭಾಗವಾಗುವ ಅತ್ಯಂತ ಚಿಕ್ಕ ಪೂರ್ಣ ವರ್ಗ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. 28ನೇ ಪ್ರಶ್ನೆ, ಸುವರ್ಣಾಳು ಒಂದು ಗಡಿಯಾರವನ್ನ 1460 ರೂಪಾಯಿಗೆ ಕೊಂಡಳು. ಕೆಲವು ತಿಂಗಳ ನಂತರ ಅದರ ರಿಪೇರಿಗೆ 340 ಖರ್ಚು ಮಾಡಿ ಶೇಕಡ 8 ನಷ್ಟದಲ್ಲಿ ಅದನ್ನು ಮಾರಿದಳು. ಅದರ ಮಾರಿದ ಬೆಲೆ ಮತ್ತು ಅವಳಿಗಾದ ಒಟ್ಟು ನಷ್ಟವನ್ನ ಕಂಡು ಹಿಡಿಯಿರಿ ಅನ್ನುವಂಥದ್ದು. ಇನ್ನು 29ನೇ ಪ್ರಶ್ನೆ ಇದೆ ನೋಡಿ. FO 5.5 ಸೆಂಟಿಮೀಟರ್, OU 4.4 ಸೆಂಟಿಮೀಟರ್, UR 5 ಸೆಂಟಿಮೀಟರ್, RF ಅನ್ನೋದು 4.5 ಸೆಂಟಿಮೀಟರ್ ಮತ್ತು OR = 6.5 ಸೆಂಟಿಮೀಟರ್ ಇರುವಂತೆ ಚತುರ್ಭುಜವನ್ನ 4 ಅನ್ನು ರಚಿಸಿ. ಅಂದ್ರೆ FOUR ನಾಟ್ 4, ಇದು 4 ಅಂತಲ್ಲ, FOUR ಹೆಸರಿರುವಂತ ABCD ಚತುರ್ಭುಜ ಅಂತ ಕರಿತೀವಲ್ಲ, ಹಂಗ ಚತುರ್ಭುಜ FOUR ಅನ್ನು ರಚಿಸಿ ಅನ್ನುವಂಥದ್ದು. ಇನ್ನು 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ ಒಂದೇ ಒಂದು ಪ್ರಶ್ನೆ ಇದ್ದು ಒಟ್ಟು ಅಂಕಗಳು 4. 30ನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 30 ಮೀಟರ್ ಮತ್ತು 22 ಮೀಟರ್ ಆಗಿವೆ. ಇದರ ಸುತ್ತಲೂ ಮತ್ತು ಹೊರಗೆ 1.5 ಮೀಟರ್ ಏಕರೂಪ ಅಗಲವುಳ್ಳ ಒಂದು ಪಥವನ್ನು ನಿರ್ಮಿಸಲು ₹150 ಪ್ರತಿ ಚದರ ಮೀಟರ್ ದರದಂತೆ ಆಗುವ ಒಟ್ಟು ಖರ್ಚನ್ನ ಕಂಡು ಹಿಡಿಯಿರಿ ಅನ್ನುವಂತಹ ಪ್ರಶ್ನೆ.
ಇನ್ನು 6ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿರಿ. 5 ಅಂಕದ ಒಂದು ಪ್ರಶ್ನೆ, ಒಟ್ಟು ಅಂಕಗಳು 5. ಶ್ವೇತಾಳು ಒಂದು ದಿನದಲ್ಲಿ ತನ್ನ ಸಮಯವನ್ನ ವಿವಿಧ ಚಟುವಟಿಕೆಗಳಾಗಿ ಈ ಕೆಳಗಿನಂತೆ ವ್ಯಯಿಸುತ್ತಾಳೆ. ಚಟುವಟಿಕೆ: ಶಾಲೆ, ಗೃಹ ಕಾರ್ಯ, ಆಟ, ನಿದ್ರೆ, ಇತರೆ. ಸಮಯ ಗಂಟೆಗಳಲ್ಲಿ ಶಾಲೆಗೆ 6 ಗಂಟೆ, ಗೃಹ ಕಾರ್ಯ 4 ಗಂಟೆ, ಆಟಕ್ಕೆ 3 ಗಂಟೆ, ನಿದ್ರೆಗೆ 8 ಗಂಟೆ, ಇತರೆ 3 ಗಂಟೆ. ಈ ದತ್ತಾಂಶಗೆ ಒಂದು ಪೈ ನಕ್ಷೆಯನ್ನ ಎಳೆಯಿರಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ 8ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಲಾಖೆಯಿಂದ ಪ್ರಕಟಿಸಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋನ ಮಾಡಿರ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಮತ್ತೆ ಅಲ್ಲಿರುವಂತ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರುತ್ತೆ ಮತ್ತು ಇದರ ಪರಿಹಾರದ ವಿಡಿಯೋವನ್ನ ಮುಂದಿನ ನೆಕ್ಸ್ಟ್ ವಿಡಿಯೋ ಇದರ ಪರಿಹಾರವನ್ನ ನೀಡುತ್ತಾ ಇದ್ದೇನೆ. ಹಾಗಾಗಿ ಆ ಪರಿಹಾರ ವಿಡಿಯೋದ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ಕೊನೆಯವರೆಗೆ ತಾವು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.